ಕೃಷಿಯನ್ನ ನಾವು ಯಾವಾಗ ನಮ್ಮ ಪೂರ್ವಜರ ಪಾರಂಪರಿಕ ಕೃಷಿಯ ತತ್ವಗಳನ್ನ ಮರೆತು ಕೃಷಿ ಚಾಲು ಮಾಡಿದೀವಿ, ಆವಾಗ ಈ ಪಶು ಸಂಗೋಪನೆಯ ಮಹತ್ವ ನಾವು ಕಳ್ಕೊಂಡು ಬಿಟ್ಟಿವಿ. ಅದನ್ನು ಕಳ್ಕೊಂಡಿವಂತ ಸಹಿತ ನಾವು ವಿಚಾರ ಮಾಡಿಲ್ಲ, ಹಾಗೇ ಮುಂದುವರಿತಾನೆ ಇದ್ದೀವಿ. ಇಷ್ಟು ಮುಂದುವರೆದೀವಿ ಅಂದ್ರೆ ಎಷ್ಟು ಹಾಳು ಮಾಡಬೇಕಾಗಿತ್ತು ಎಲ್ಲ ಹಾಳು ಮಾಡೀವಿ. ಇನ್ನೂ ಸ್ವಲ್ಪ ಉಳಿದದನ್ನು ಅದನ್ನು ಹಾಳು ಮಾಡ್ಕೊಂಡು ಹೊರ್ತೀವಿ. ಈ ಹಂತದಲ್ಲಿ ನಾವು ಗೋಶಾಲೆ ಬಗ್ಗೆ ವಿಚಾರ ಮಾಡಕತ್ತೀವಂದ್ರೆ ನಾವು ಎಂಥ ಮೂರ್ಖರು. ಸಿದ್ದೇಶ್ವರ ಅಪ್ಪರ ಒಂದು ಮಾತು ಹೇಳ್ತಿದ್ರು, ಕೃಷಿ ಅನ್ನುವುದು ಋಷಿ ಮುನಿಗಳು ಮಾಡುವ ಕಾಯಕ. ಸಾಮಾನ್ಯವಾಗಿ ನಾವು ಕೆಲಸ ಮಾಡೋದ್ರ ಸಣ್ಣ ಪುಟ್ಟ ತಪ್ಪುಗಳಾಗಬಹುದು, ಆದರೆ ಋಷಿ ಮುನಿಗಳು ಯಾವುದೇ ಕಾಯಕ ಮಾಡಿದರೂ ಪರಿಪೂರ್ಣ ಶ್ರದ್ಧೆಯಿಂದ ಮಾಡ್ತಾರ. ಅದ್ರಾಗ ಎಳ್ಳಷ್ಟು ತಪ್ಪು ತಡೆಗಳಿರಂಗಿಲ್ಲ. ನಾವು ತಪ್ಪುಗಳನ್ನ ಮಾಡಕತ್ತೀವಿ, ಸರಿಯಾದಂಗೆ ಎಲ್ಲ ಬಿತ್ತೀವಿ. ಯಾವುದು ಒಂದರೆ ತಿನ್ನಾಕ ಯೋಗ್ಯ ಆದಂತ ವಸ್ತುವನ್ನು ಉತ್ಪಾದನೆ ಮಾಡಕತ್ತೀವಿ ನಾವು. ಒಂದು ಕಾಲದಲ್ಲಿ ರೈತ ಅನ್ನದಾತ ಇದ್ದ, ಈಗ ರೈತ ವಿಷದಾತ ಆಗ್ಯಾನ. ಸಕ್ರೆ ಮುಚ್ಚಿಟ್ರಿ ಇರಿ ಭೂಕರ್ತಾವಂತಿದ್ರು, ಈಗ ಇರಿವಿ ಮುಂದೆ ಹಾಕಿನ ಸಕ್ರೆ ತಿನ್ನಂಗಿಲ್ಲ. ಅವು ಗೊತ್ತದ ಈ ಸಕ್ರೆಯಾಗ ವಿಷಾದ ಅಂತೇಳಿ. ನಾ ಸಣ್ಣವಿದ್ದೆ, 4ನೇ 5ನೇ ಸಾಲಿಗೆ ಹೋಗ್ತಿದ್ದೆ. ನಮ್ದೊಂದು ಅಥಣಿ ತಾಲೂಕ ಸಣ್ಣ ಹಳ್ಳಿ. ಅಲ್ಲಿ ಬಸಲಿಂಗಪ್ಪ ಒಬ್ಬರಿಗೆ ಡಯಾಬಿಟಿಸ್ ಆಗಿತ್ತು. ಸುತ್ತಮುತ್ತ 10-15 ಕಿಲೋಮೀಟರ್ ಜನ ಎಲ್ಲ ಬಂಡಿ ತಗೊಂಡು ನೋಡಾಕ್ ಬರ್ತಿದ್ರು, ಸಕ್ರಿ ರೋಗ ಆಗೈತಂತ. ಈಗ 4 ಮಂದಿ ಮನಿಗೆ ಹೋದ್ರ ಹೆಣ್ಮಕ್ಳು ಬಂದು ಕೇಳ್ತಾರ, ಸಕ್ರಿ ಹಾಕಿ ಎಷ್ಟು ಮಾಡ್ಲಿ, ಸಕ್ರಿಂದ ಎಷ್ಟು ಚಾ ಮಾಡ್ಲಿ. ಇದು ತಾನಾಗೆ ಬಂದಿಲ್ಲ, ಎಲ್ಲ ನಾವ ತಂದಿ. ಎಲ್ಲ ಆದ್ರೂ ಯಾವಾಗಿಂದ ಬಂತಿದ್ದು ಇದಕ್ಕೆ ಕೇಳಿದ್ರು, ಫ್ಲೋರೈಡ್ ಐತಿ ಮಾಡಬೇಡ ಅಂತಾರ ಅಂತೇಳಿ. ಫ್ಲೋರೈಡ್ ಈಗ ನಿಮಗೆ ಕಂಡು ಬಂದದ. ತಲಾಂತರದಿಂದ ಯಾವ ಪ್ರಾಣಿನೂ ಅಲ್ಲಿ ಬದುಕಿಲ್ಲ, ಸಾಕಷ್ಟು ಬದುಕಿತ್ತು. ಅವರು ಬೇಸಿಗೆಯಲ್ಲಿ ನೀರು ಬೇಕಾದ್ರೆ ಕೆರೆ, ಹಳ್ಳ, ಹೊಳೆ, ನೈಸರ್ಗಿಕವಾದ ಮಳೆ ನೀರು ಸಂಗ್ರಹ ಮಾಡ್ಕೊಳಕ್ಕೆ ವ್ಯವಸ್ಥೆ ಇದೆ. ಈಗ ನಮ್ಮಲ್ಲಿ ಒಂದು ಒಡ್ಡಿ ಇದ್ರು ತೆಗೆದು ಹಾಕಿಬಿಡ್ತೀವಿ, ಬೋರ್ ಹಾಕ್ತೀವಿ. 150 ಫೂಟ್ ಕೆಳಗಡೆ ಹೋಗಿ ಬಂತಂದ್ರೆ ಭೂಮಿಯಾಗಿರುವ ಎಲ್ಲಾ ವಿಷ ವಸ್ತುಗಳು, ಉಪಯುಕ್ತ ವಸ್ತುಗಳು ಇರ್ತಾವ, ಎಲ್ಲಾ ನೀರಿನಾಗ ಬರ್ತಾವ. ಅದರಾಗಿ ಇದು ಫ್ಲೋರೈಡ್ ಒಂದು ಸಣ್ಣ ವಸ್ತು. ಇದಕ್ಕಿಂತ ಕಠಿಣವಾದಂತ ಕ್ಯಾಡ್ಮಿಯಂ, ಆರ್ಸೆನಿಕ್ ಸಹಿತ ಬರಾಕತ್ಯಾವ. ಅವಿನ ಬಂದ ಹಾನಿ ಆಗಿತ್ತು ಗೊತ್ತಾಗಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡಕ್ಕೆ. ಫ್ಲೋರೈಡ್ ಬರುವುದು ಆ ನೀರಿನಿಂದ. ಆ ನೀರನ್ನ ಒಂದು ವರ್ಷದಾಗ ಒಮ್ಮೆ ಮಳೆ ಆಗಿರ್ತೈತಿ. ಅವು ಕುಡಿಯೋದಕ್ಕೆ ಸಾಲುವಷ್ಟು ಮಳೆ ನೀರನ್ನ ನಾವು ಸಂಗ್ರಹ ಮಾಡಿಕೊಳ್ಳುವಂತ ಗಟ್ಟಿ ಮನಸ್ಸು, ಶುದ್ಧ ಮನಸ್ಸು ಮಾಡಿಕೊಳ್ಳುವುದ. ಇದಕ್ಕೆ ಪರಿಹಾರಗಳನ್ನ ಹುಡುಕ್ಯಾಡ್ಕೊಂಡು ಹೋಗ್ಬಾರ್ದು. ಯಾರು ನಾವು ಅದನ್ನು ನೋಡ್ತಾ ಇದ್ವಿ. ಈ ಕಬ್ಬು ಬೆಳಿಬೇಕಾದ್ರೆ ಬೆಲ್ಲ ಸಕ್ರಿ ಮಾಡ್ತೀವಲ್ಲ, ಬೆಲ್ಲ ಈಗ ಒಂದು 20-25 ವರ್ಷದಿಂದ ಸಂತ್ಯಾಗ ಮಾರಾಟ ಮಾಡಾಕದು. ಅದನ್ನ ಒಡೆದಿಟ್ರ ಇವು ಜೇನು ಹುಳ, ಇವು ಗಣಸೂರಿಗೆ ಏನಂತಿದ್ವು, ಅವೆಲ್ಲ ಬಂದು ಮುಕ್ಕುರ್ತಿತ್ತು. ಅದಕ್ಕೆ ಮುಚ್ಚಿಟ್ರು ಮುಕ್ಕುರ್ತಿತ್ತು. ಈಗ ಒಂದೇ ಒಂದು ಜೇನು ಹುಳ ಅದ್ರ ಮ್ಯಾಲ ಕೂಡ್ರಂಗಿಲ್ಲ. ಅದನ್ನ ತಿಂದ್ರೆ ನಾ ಸಾಯ್ತೀನಂತೀವಿ. ನಾವು ಸಾವಯವ ಬೆಲ್ಲ ಅಂತೇಳಿ ಅದನ್ನ ಮತ್ತ ಆರೋಗ್ಯವಂತ ಬೆಲ್ಲ ಗೊತ್ತ ಇಲ್ಲ ನಮಗ ಯಾವ್ದು ಆರೋಗ್ಯ ಯಾವ್ದು ಅನಾರೋಗ್ಯ ಅಂತೇಳಿ. ಹಾಲು ಇದು ಶುದ್ಧ ಅದೋ ಇಲ್ಲೋ ಏನ್ ಗೊತ್ತೈತಿ ನಮ್ಗೆ. ಅತಿ ಶುದ್ಧವಾದ ಹಾಲು ಅಂದ್ರೆ 1 ಲೀಟರ್ ಹಾಲು ತಗೊಂಡ್ರೆ ಅದ್ರಾಗ 1 ಲೀಟರ್ ಇದು ಹಾಲು, ಶುದ್ಧ ಹಾಲು ಅನ್ನಬೇಕಾದ್ರೆ 820 ರಿಂದ 820 ಮಿಲಿ ಶುದ್ಧವಾದ ನೀರಿರ್ಬೇಕು. ಅದು ನೀರು ಶುದ್ಧವಾಗಿತ್ತಂದ್ರ ಅದರಲ್ಲಿರುವಂತ 3 to 9% ಫ್ಯಾಟ್ ಶುದ್ಧ ಆಗಿರ್ತದೆ. ಅದರಲ್ಲಿರುವಂತ ಕೆಲವೊಂದು ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲಾನು ಶುದ್ಧವಾಗಿರ್ತಾವ. ಅದು ಪರಿಶುದ್ಧವಾದ ಹಾಲು. ಆ ನೀರು 820 ಮಿಲಿ ನೀರು ಶುದ್ಧ ಇರಬೇಕಾದ್ರೆ ಅವುಗಳಿಗೆ ಕುಡಿಸುವಂತ ನೀರು ಶುದ್ಧವಾಗಿರಬೇಕು, ತಿನ್ನಿಸುವಂತ ಮೇವು ಶುದ್ಧವಾಗಿರಬೇಕು. ಬಿಳಿಜೋಳ ಮಳೆ ಆಶ್ರಯತೆ ಬೆಳೀತಿತ್ತು. ಈಗ ಅದಕ್ಕೂ ಮಳಿ ಚಲೋ ಆಗೈತಿ, ಒಂದ್ ಚೀಲ 20 ಹಾಕ್ರಪ್ಪ ಗೊಬ್ಬರ, ಅದಕ್ಕೂ ಗೊಬ್ಬರ ಹಾಕತ್ತೆ. ಯಾವುದೂ ಬಿಟ್ಟಿಲ್ಲ. ಆ ಗೊಬ್ಬರ ಹಾಕಿದ ಮೇವು, ಆ ಫಾಸ್ಫರಿಕ್ ಆಸಿಡ್ ಕಾಂಪ್ಲೆಕ್ಸ್ ಆಗಿರುವಂತ ಫಾಸ್ಫೇಟ್ ತಯಾರು ಮಾಡಾಗ ಏನೇನಾಗತ್ತೆ ಏನ್ರ ವಿಚಾರ ಮಾಡ್ತೀವ ನಾವು. ಇಲ್ಲಿ ನಮ್ಮ ಭದ್ರಾವತಿ ಕಬ್ಬಿಣದ ಅದರ ಸಿಗ್ತದ ಮಣ್ಣಿನ್ಯಾಗ, ಫಾಸ್ಫೇಟಿಕ್ ಮ್ಯಾಂಗನೀಸ್ ಅದರ ಸಿಗ್ತದ. ಹಂಗ ರಾಜಸ್ಥಾನ್, ಜೋಧ್ಪುರ್, ಉದಯಪುರ್ ಆ ಕಡೆ ಎಲ್ಲ
ಮಣ್ಣಾಗ ಫಾಸ್ಫೇಟ್ ಸಿಗ್ತದ 25ರಿಂದ 28%. ಅಂತ ಮಣ್ಣು ತಗೊಂಡು ಬರ್ತಾರೆ. ಅಂತ ಮಣ್ಣು ತಂದು ಪ್ರಬಲ ಗಂಧಕಾಮ್ಲದ ಜೊತೆ ಅದನ್ನ ಕನ್ವರ್ಷನ್ ಮಾಡ್ತಾರೆ. ಅವಾಗ ಶಿಲಾರಂಜಕ, ಆ ಶಿಲಾರಂಜಕ ರಾಕ್ ಫಾಸ್ಫೇಟ್ ಅದು ಗಂಧಕಾಮ್ಲ ಜೊತೆ ಸೇರಿ ರಂಜಕದ ಪೆಂಟಾಕ್ಸೈಡ್ ಆಗ್ತದೆ, ಫಾಸ್ಫರಿಕ್ ಎಸಿಡ್ ಬರ್ತದೆ. ಆ ಎಸಿಡ್ ಒಂದ ಬರಂಗಿಲ್ಲ, ಅದರ ಜೊತೆ ಅತಿ ಹೆಚ್ಚು ಪ್ರಮಾಣದ ಕ್ಯಾಡ್ಮಿಯಂ, ಲೆಡ್, ಅರ್ಸೆನಿಕ್ ಇವೆಲ್ಲ ಫಾಸ್ಫೇಟ್ ಬರ್ತದೆ. ಫಾಸ್ಫೇಟ್ ಯಾವುದೇ ಸಸ್ಯಗಳಿಗೆ ಬೇರೆ ಬಿಡಾಕ್ ಸಹಾಯ ಮಾಡ್ತದೆ. ಅದನ್ನ ಒಂದಿಷ್ಟ ಹಾಕ್ರಿ, ಅದಕ್ಕಿಂತ ಮೊದಲು ಇವು ಕ್ಯಾಡ್ಮಿಯಮ್, ಲೆಡ್ ಎಲ್ಲ ಹೋಗಿಬಿಡ್ತಾವ. ಅವು ಒಮ್ಮೆ ಕಡಿಗೆಯಾಗಿ ಬಂದು ಅಂದ್ರೆ 3 ವರ್ಷದವರೆಗೆ ಅವು ಎಲ್ಲಿ ಪಾಸ್ ಆಗಂಗಿಲ್ಲ.